ಬನ್ನಿ ಶಾರದಮ್ಮ ಒಳಗಡೆ. ಎಲ್ಲಿಗೆ ಬರೋದು? ಫಸ್ಟು ದುಡ್ಡು ಕೊಟ್ಬಿಟ್ಟು ಗಂಡ ಹೆಂಡತಿ ಇಬ್ರು ಇಸ್ಕೊಂಡು ಈಗ ನಾಟಕ ಆಡ್ತಾವ್ರೆ. ಅಮ್ಮ ಬೇಜಾರು ಮಾಡ್ಕೋಬೇಡಿ ಅಮ್ಮ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಈ ನಡುವೆ ಕೆಲಸ ಕಮ್ಮಿ ಆಗಿದೆ ಅಮ್ಮ. ಹಾಗಾಗಿ ಈ 3 ತಿಂಗಳಿಂದ ಬಡ್ಡಿ ಕಟ್ಟಕ್ಕಾಗಿಲ್ಲ. ಅವ್ರು ಬಂದ್ಮೇಲೆ ನಾನು ಹೇಳ್ತೀನಮ್ಮ. ಟೋಕಿ ಮಾಡೋಕ್ಕೆಲ್ಲ ದುಡ್ಡೈತೆ, ನನಗೆ ಕೊಡೋಕೆ ಮಾತ್ರ ದುಡ್ಡಿಲ್ಲ. ಹಾಂ ಅಮ್ಮ ಜಾಸ್ತಿ ಮಾತಾಡಬೇಡಿ. ನಿಮ್ಮ ದುಡ್ಡು ತಾನೇ, ನಾಳೆ ಬೆಳಗ್ಗೆ ಕೊಡ್ತೀನಿ, ಸರಿನಾ? ಹೋಗ್ತಾ ಇರಿ. ಕೊಟ್ಟಿರೋ ದುಡ್ಡಿಗೆ ಎಷ್ಟೆಲ್ಲ ಮಾತಾಡ್ತಾರೆ. ಥೂ, ಹಿಂಗೆಲ್ಲ ಅಂದ್ಕೋಬೇಕಾ? ಬರಲಿ ಇವತ್ತು ಏನಾದರೂ ಮಾಡಿ ಆ ಯಮ್ಮಂದು ಸಾಲ ತೀರಿಸೋ ಥರ ಏನಾದರೂ ಮಾಡಬೇಕು. ಹುಷಾರಿಲ್ಲ ಅಷ್ಟೇ, ಅದಕ್ಕೆ ಮಾತ್ರೆ ತೊಗೊಂಡೆ, ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಶಾರದಮ್ಮ ಹೆಂಗೆ ಬೈತಾ ಇದ್ರು ಗೊತ್ತಾ? ಬಾಯಿಗೆ ಬಂದಂಗೆ ಬೈಕೊಂಡು ಹೋದ್ರು ರೀ. ಅವತ್ತು ನನ್ನ ಮಾತು ಕೇಳಬೇಕಿತ್ತು, ನೀವು ಕೇಳಲಿಲ್ಲ. ನೋಡಿ ಎಷ್ಟು ಜನ ಮನೆ ಹತ್ರ ಬಂದು ಮಾತಾಡ್ತಾರೆ. ಅದಕ್ಕೆ ನಿಮ್ಮ ಮೇಲೆ ಕೋಪ ಮಾಡಿಕೊಂಡೆ. ಸಾರಿ ರೀ. ಆಯಿತು, ಹೇಗೋ ಮಾಡಿ ಸಾಲ ತೀರ್ಸೋಣ. ಫಸ್ಟು ಈಗ ಊಟ ಮಾಡಿ. ಪ್ರತಿಯೊಬ್ಬರು ಹಿಂಸೆ ಕೊಡ್ತಾರೆ ಅಂತ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರ. ಇಂಥ ಟೈಮಲ್ಲಿ ನಾನು ಕೂಡ ಬೈದ್ಬಿಟ್ಟೆ ನಿಮಗೆ. ಶಾರದಮ್ಮ ಒಳಗಡೆನೂ ಕೂಡ ಬಂದಿಲ್ಲ ರೀ, ಈಚೆ ನಿಂತ್ಕೊಂಡು ಮಾತಾಡ್ತಾಯಿದ್ರು. ಅಕ್ಕಪಕ್ಕದಲ್ಲಿರೋರೆಲ್ಲ ನಮ್ಮನ್ನೇ ನೋಡ್ತಾ ಇದ್ರು ರೀ. ಅದಕ್ಕೆ ಈ ಸಾಲ ತೀರ್ಸೋಕ್ಕೆ ಏನಾದರೂ ಒಂದು ಪ್ರಯತ್ನ ಪಡಬೇಕು ರೀ, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ ರೀ. ಸುಮ್ಮನೆ ಒಬ್ಬೊಬ್ರ ಹತ್ರ ಒಂದೊಂದು ಮಾತು ಕೇಳಬೇಕು, ಯಾಕೆ ಬೇಕಲ್ವಾ? ಏನು ಊರು ಬಿಟ್ಟು ಹೋಗೋಣವಾ? ಅಲ್ಲ ರೀ, ಎಷ್ಟು ದಿನ ಅಂತ ತಲೆ ಮರೆಸ್ಕೊಂಡಿರೋಕ್ಕಾಗುತ್ತೆ? ಯಾವತ್ತಿದ್ರೂ ನಾವು ಅವ್ರಿಗೆ ದುಡ್ಡು ಕೊಡಲೇಬೇಕಲ್ವಾ? ತಲೆ ಮರೆಸ್ಕೊಂಡಿರೋದು, ದುಡ್ಡು ಕೊಡ್ದೇನೆ ಈ ಥರ ಮಾಡೋದು ತಪ್ಪು. ಹಾಂ, ಒಂದು ಕೆಲಸ ಮಾಡಲಾ? 5 ನಿಮಿಷ ಇರಿ. ಮನೆ ಖರ್ಚಿಗೆ ಅಂತ ಅವಾಗವಾಗ ನೀವೇನಾದರೂ ತಗೊಂತ ಕೊಡ್ತಿದ್ರಲ್ಲ, ಅದರಲ್ಲಿ ಎಷ್ಟು ದುಡ್ಡು ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾರು ತುಂಬ ಕಷ್ಟ ಕೊಡ್ತಾರೆ, ಯಾರಾದರೂ ಬೈತಿದ್ದಾರೆ ಅಂದರೆ ಅವ್ರಿಗೆ ಬೇಕಾದರೆ ತೊಗೊಂಡೋಗಿ ಬಡ್ಡಿ ಕಟ್ಬಿಡಿ. ರೇಷನ್ಗ ಮನೇಲಿ ಹೆಂಗೋ ಇದೆ, ರೇಷನ್ ಆಗುತ್ತೆ, ತಗೊಳ್ಳಿ. ಈ ಮಾಂಗಲ್ಯ ಚೈನ್ನ ಅಡ ಇಟ್ಬಿಟ್ಟು, ಇಲ್ಲ ಅಂದರೆ ಅಡ ಇಟ್ಟರೆ ಬಡ್ಡಿ ಕಟ್ಟಬೇಕಾಗುತ್ತೆ. ಹಾಗಾಗಿ ಇದನ್ನು ಸೇಲ್ ಮಾಡಿಬಿಟ್ಟು ಸಾಲ ತೀರಿಸ್ಬಿಟ್ರಿ. ಪರವಾಗಿಲ್ಲ, 1 ದಿನ ಅಡ್ಜಸ್ಟ್ ಮಾಡ್ಕೋತೀನಿ. ನಾವು ಚೆನ್ನಾಗಿ ಸಂಪಾದನೆ ಮಾಡ್ತೀವಲ್ವಾ, ಆವಾಗ ಬೇಕಾದರೆ ನೀವು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಗ್ರಾಮಂದು ಒಡವೆ ಮಾಡಿಸ್ಕೊಡೋರಂತೆ. ಪರವಾಗಿಲ್ಲ, ತಗೊಳ್ರಿ. ತಾಲಿ ತೆಗ್ದಿದ್ದೀನಿ ರೀ. ತಾಲಿ ಇಲ್ಲ, ತಾಲಿನ ಅಷ್ಟು ದರ ಹಾಕಿ ನೀವು ಕಟ್ಟಿರೋ ತಾಲಿ ಒಂದಿದೆಯಲ್ಲ, ಅದೊಂದು ಸಾಕು, ತಗೊಳ್ಳಿ. ಆರಾಮಾಗಿ ಯಾರಿಗೇನೇನು ಕೊಡಬೇಕು ಕ್ಲಿಯರ್ ಮಾಡಿಕೊಂಡು ನೆಮ್ಮದಿಯಾಗಿ ಇನ್ನು ಮುಂದೆ ಹೋಗೋಣ ರೀ. ತಗೊಳ್ಳಿ. ನೀವು ಇಷ್ಟು ಕಷ್ಟಪಡ್ಬೇಕಾದ್ರೆ ಇದನ್ನೆಲ್ಲ ಹಾಕೋಬೇಕಾ? ನೀವು ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು. ನಿಮ್ಗಿಂತ ಬೇಕಾ ಈ ಒಡವೆ ರೀ? ನೀವು ಚೆನ್ನಾಗಿದ್ರೆ ನನ್ನನ್ನು ಸಾಕ್ತೀರಾ ಅಲ್ವಾ? ನೀವಿಲ್ಲ ಅಂದರೆ ನಮ್ಮನ್ನು ಯಾರು ಸಾಕ್ತಾರೆ? ನನ್ನನ್ನು ಯಾರು ನೋಡ್ಕೋತಾರೆ? ಒಡವೆ ನೋಡ್ಕೊಳ್ಳುತ್ತಾ?